ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಚಿನ್ ತೆಂಡೂಲ್ಕರ್ ರಿಂದ ಹಿಡಿದು ಅಮಿತಾಬ್ ಬಚ್ಚನ್ ವರೆಗೂ, ನರೇಂದ್ರ ಮೋದಿಯವರಿಂದ ಹಿಡಿದು ಚಿರಂಜೀವಿವರೆಗೂ ನಮ್ಮ ದೇಶದ ಆಲ್ಮೋಸ್ಟ್ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ದೇವರ ರೀತಿ ಪೂಜಿಸುವ ಪುಟ್ಟಪರ್ತಿ ಸಾಯಿಬಾಬಾ ಮರಣ ಇಂದಿಗೂ ಕೂಡ ಒಂದು ಮಿಸ್ಟ್ರಿಯ ರೀತಿಯಲ್ಲಿ ಉಳಿದು ಹೋಗಿದೆ. ಸತ್ಯ ಸಾಯಿಬಾಬಾ ಅವರು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ ಸಾವನ್ನಪ್ಪಿದ್ದಾರೆ ಎಂದು ಡಾಕ್ಟರ್ ರಿಪೋರ್ಟ್ ನೀಡಿದ್ರೂ ಕೂಡ ಅವರ ಸಾವಿನ ಮೇಲೆ ಇನ್ನಷ್ಟು ತೀವ್ರ ಸಂಶಯಗಳು ಯಾಕೆ ಇವೆ? ಅಷ್ಟೇ ಅಲ್ಲದೆ ಅವರು ಸಾವನ್ನಪ್ಪುವ 27 ವರ್ಷಗಳ ಹಿಂದೆ ತನ್ನ ಸ್ವಂತ ಆಶ್ರಮದಲ್ಲೇ ಅವರ ಮೇಲೆ ಮರ್ಡರ್ ಅಟ್ಯಾಕ್ ನಡೆದಿತ್ತು. ಈ ವಿಚಾರ ಕೂಡ ಅನೇಕರಿಗೆ ತಿಳಿದಿಲ್ಲ. ಯಾಕಾಗಿ ಈ ದಾಳಿಗಳು ನಡೆದಿತ್ತು? ಪುಟ್ಟಪರ್ತಿ ಸಾಯಿಬಾಬಾ ಅವರ ಅಂತ್ಯ ಹೇಗೆ ಸಂಭವಿಸಿತು? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಈ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಪುಟ್ಟಪರ್ತಿ ಸತ್ಯ ಸಾಯಿಬಾಬಾ ಅವರ ನಿಜವಾದ ಹೆಸರು ಸತ್ಯಂ ನಾರಾಯಣ ರಾಜು. ಇವರು ಆಂಧ್ರ ಪ್ರದೇಶದ ಗೊಲ್ಲಂಪಲ್ಲಿ ಎಂಬ ಗ್ರಾಮದ ವೆಂಕಪ್ಪರಾಜು ಮತ್ತು ಈಶ್ವರಮ್ಮ ದಂಪತಿಗಳಿಗೆ ಜನಿಸಿದ 4ನೇ ಸಂತಾನ. ಗೊಲ್ಲಂಪಲ್ಲಿಯನ್ನ ಈಗ ನಾವು ಪುಟ್ಟಪರ್ತಿ ಎಂಬ ಹೆಸರಿನಿಂದ ಕರೆಯುತ್ತಿದ್ದೇವೆ. ಪುಟ್ಟಪರ್ತಿ ಸಾಯಿಬಾಬಾ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಡ ಕುಟುಂಬದಿಂದ ಬಂದವರು. ಇವರು ಉರವಕೊಂಡ ಎಂಬ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಾರೆ. ಬಾಲ್ಯದಲ್ಲಿ ಇರುವಾಗ ಅವರಿಗೆ ಒಂದು ಚೇಳು ಕಚ್ಚಿದ್ರಿಂದ ಅವರ ಪ್ರವರ್ತನೆ ಪೂರ್ತಿಯಾಗಿ ಬದಲಾಗಿ ಹೋಯಿತು. ಆಧ್ಯಾತ್ಮ ಅವರನ್ನ ಬಲವಾಗಿ ಆಕರ್ಷಿಸಿತು. ಪ್ರತಿದಿನ ದೇವರ ಜ್ಞಾನದಿಂದಲೇ ಮುಳುಗಿ ಹೋಗುತ್ತಿದ್ರು ಎಂದು ಅವರ ಜೀವನ ಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಸತ್ಯಂ ನಾರಾಯಣ ರಾಜುಗೆ 14 ವರ್ಷ ತುಂಬಿದ ನಂತರ ಅವರು ತಾನು ಶಿರ್ಡಿ ಸಾಯಿಬಾಬಾರಿಗೆ ಸೇರಿದ ಒಂದು ಅವತಾರವೆಂದು ತನ್ನನ್ನು ತಾನು ಪ್ರಕಟಿಸಿಕೊಂಡು ಅದೇ ಹೆಸರನ್ನ ಅವರು ಇಟ್ಕೊಳ್ತಾರೆ. ಅದೇ ವರ್ಷದಲ್ಲಿ ನನ್ನನ್ನ ಭಕ್ತರು ಕಾಣಲು ಬರುತ್ತಿದ್ದಾರೆ ಎಂದು ತನ್ನ ಶಾಲಾ ಜೀವನವನ್ನ ಮೊಟಕುಗೊಳಿಸುತ್ತಾರೆ. ಮುಂದೆ ಊರಿನ ಹೊರಗಡೆ ಹೋಗಿ 3 ವರ್ಷಗಳ ಕಾಲ ಅಲ್ಲಿ ಒಂದು ತೋಟದ ಮರದ ಕೆಳಗೆ ಕುಳಿತುಕೊಂಡು ಅಲ್ಲೇ ಸಮಯವನ್ನ ಕಳೆಯುತ್ತಿದ್ದರು. ಆ ಸಮಯದಲ್ಲಿ ನಿಧಾನವಾಗಿ ಜನರ ಗುಂಪಾಗಿ ಅವರ ಬಳಿ ಬರಲು ಶುರು ಮಾಡ್ತಾರೆ. ಆ ಜನರೆಲ್ಲರೂ ಇವರನ್ನ ಈ ಕಾಲದ ಸಾಯಿಬಾಬನ ಅವತಾರವೆಂದು ಕರೆಯಲು ಶುರು ಮಾಡಿದ್ರು. ಆ ದಿನ ಶುರುವಾದ ಅವರ ಪ್ರಯಾಣ ತಮಗೆ 24 ವರ್ಷ ವಯಸ್ಸು ಆಗುವಷ್ಟರಲ್ಲಿ, ಅಂದರೆ 1950ರ ವೇಳೆಗಾಗಲೇ ಅವರು ಕೋಟ್ಯಂತರ ಮಂದಿ ಭಕ್ತರನ್ನ ಸಂಪಾದಿಸುತ್ತಾರೆ. ಅಲ್ಲಿವರೆಗೂ ತುಂಬಾ ಹಿಂದುಳಿದ ಗ್ರಾಮವಾಗಿದ್ದ ಗೊಲ್ಲಂಪಲ್ಲಿ ತುಂಬಾ ಅಭಿವೃದ್ಧಿಯನ್ನ ಕಂಡು ಪುಟ್ಟಪರ್ತಿಯಾಗಿ ರೂಪುಗೊಂಡಿರುತ್ತೆ. ಆ ಸಮಯದಲ್ಲಿ ಅಲ್ಲಿ ಒಂದು ಯೂನಿವರ್ಸಿಟಿ, ಒಂದು ಇಂಡೋರ್ ಸ್ಟೇಡಿಯಂ, ಒಂದು ಏರ್ಪೋರ್ಟ್, ಜೊತೆಗೆ ಎಷ್ಟೋ ಅವಾರ್ಡ್ಗಳನ್ನ ಪಡೆದ ಚೈತನ್ಯ ಜ್ಯೋತಿ ಎಂಬ ಮತ ಪ್ರದರ್ಶನ ಶಾಲೆಯನ್ನ, ಉಚಿತವಾಗಿ ವೈದ್ಯಕೀಯ ಸೌಲಭ್ಯವನ್ನ ಕೊಡುವ ಆಸ್ಪತ್ರೆಯನ್ನ ಕೂಡ ಕಟ್ಟಿಸ್ತಾರೆ. ಒಂದು ಕಾಲದಲ್ಲಿ ನೀರಿಗಾಗಿ ಹೊಡೆದಾಟ ಮಾಡಿಕೊಳ್ಳುತ್ತಿದ್ದ ಅನಂತಪುರ ಜಿಲ್ಲೆಯಲ್ಲಿ ಎಷ್ಟೋ ವಾಟರ್ ಸ್ಟೋರೇಜ್ ಪ್ರಾಜೆಕ್ಟ್ಗಳನ್ನ ನಿರ್ಮಿಸಿ ನೀರಿನ ಸಮಸ್ಯೆ ಇಲ್ಲದ ಹಾಗೆ ಮಾಡಿದ್ರು. ಕಾಲಕ್ರಮೇಣ ದೇಶ ವಿದೇಶದ ಗಣ್ಯರು ಪುಟ್ಟಪರ್ತಿಗೆ ಬಂದು ಬಾಬಾರ ದರ್ಶನ ಪಡೆಯಲು ಶುರು ಮಾಡ್ತಾರೆ. ಆದರೆ ಕೋಟ್ಯಂತರ ಮಂದಿ ಭಕ್ತರ ಅಭಿಮಾನವನ್ನ ಸಂಪಾದಿಸಿಕೊಂಡ ಪುಟ್ಟಪರ್ತಿ ಸಾಯಿಬಾಬಾರನ್ನ ಸಾಯಿಸಲು ಪ್ರಶಾಂತಿ ನಿಲಯದಲ್ಲಿ ಎಷ್ಟೋ ವರ್ಷಗಳಿಂದ ಅಲ್ಲೇ ಇರುತ್ತಿದ್ದ 4 ಮಂದಿ ಪ್ರಯತ್ನಿಸಿದ್ರು ಎಂಬುದು ಅದೆಷ್ಟೋ ಮಂದಿಗೆ ತಿಳಿದಿಲ್ಲ. ವೀಕ್ಷಕರೇ, ಈ ಘಟನೆಯ ಬಗ್ಗೆ ಪೊಲೀಸ್ FIR ನಲ್ಲಿ ಏನಿದೆ ಎಂಬ ವಿಷಯವನ್ನ ನಾವು ಹೇಳುತ್ತೇವೆ. 1993 ಜೂನ್ 6ರಂದು ಆ ದಿನದ ರಾತ್ರಿ 10:30ಕ್ಕೆ ಪೊಲೀಸರಿಗೆ ಒಂದು ಫೋನ್ ಕಾಲ್ ಬರುತ್ತದೆ. ಆಗ ಫೋನ್ ಮಾಡಿದ ವ್ಯಕ್ತಿ ಯಾರೋ ಗುರುತು ತಿಳಿಯದ 4 ಮಂದಿ ಸಾಯಿಬಾಬಾ ಅವರ ನಿವಾಸದ ಬಳಿ ಹೋಗುತ್ತಿದ್ದಾರೆ, ನೀವು ಬೇಗನೆ ಆಶ್ರಮದ ಬಳಿ ಬನ್ನಿ ಎಂದು ಹೇಳುತ್ತಾರೆ. ಪೊಲೀಸರು ಬೇಗನೆ ಬಾಬಾ ಅವರ ನಿವಾಸಕ್ಕೆ ಬರ್ತಾರೆ. ಅಷ್ಟರಲ್ಲಿಯೇ ತುಂಬಾ ಜನ ಭಕ್ತರು, ವಿದ್ಯಾರ್ಥಿಗಳು ಅಲ್ಲಿ ನೆರೆದಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಒಂದು ಅಲಾರಾಂ ಕೂಗುತ್ತದೆ. ಪೊಲೀಸರು ತಕ್ಷಣವೇ ಮೊದಲ ಮಹಡಿಯಲ್ಲಿದ್ದ ಬಾಬಾರ ರೂಮಿನ ಬಳಿ ಹೋಗ್ತಾರೆ. ಡೋರ್ ಲಾಕ್ ಆಗಿತ್ತು. ಬಾಗಿಲನ್ನ ಒಡೆದುಕೊಂಡು ಒಳಗೆ ಹೋದಾಗ ಅಲ್ಲಿ 4 ಜನ ಆಯುಧಗಳನ್ನ ಹಿಡಿದು ನಿಂತಿರ್ತಾರೆ. ಅವರು ಬಾಬಾರನ್ನ ಸಾಯಿಸಲು ಹೋದಾಗ ಅಲ್ಲಿರುವ 2 ಬಾಬಾ ಭಕ್ತರು ಅಡ್ಡ ಬಂದಿದ್ರಿಂದ ಅವರನ್ನ ಸಾಯಿಸಿ ರಕ್ತದ ಮಡುವಿನಲ್ಲಿ ಬೀಳುವಂತೆ ಮಾಡಿರುತ್ತಾರೆ. ಅಷ್ಟರಲ್ಲಿಯೇ ಸತ್ತಿರುವ ಭಕ್ತರ ಬಟ್ಟೆ ಮತ್ತು ಕೈಗಳ ಮೇಲೆ ರಕ್ತದ ಕಲೆಗಳು ಇರುವುದನ್ನ ನೋಡಿ ಆ ಪೊಲೀಸ್ ಆಫೀಸರ್ಗಳು ಆ ರಕ್ತದ ಕಲೆಗಳು ಬಾಬಾರದ್ದೇ ಎಂದುಕೊಳ್ಳುತ್ತಾರೆ. ತಕ್ಷಣವೇ ತನ್ನ ಪಕ್ಕದಲ್ಲಿದ್ದ ಪೊಲೀಸರಿಗೆ ಫೈರಿಂಗ್ ಆರ್ಡರ್ ನೀಡುತ್ತಾರೆ. ಅಷ್ಟೇ, ಒಂದೇ ಸೆಕೆಂಡ್ ನಲ್ಲಿ ಆ 4 ಜನರನ್ನ ಪೊಲೀಸರು ಶೂಟ್ ಮಾಡಿ ಸಾಯಿಸ್ತಾರೆ. ಆ ರಾತ್ರಿ ಬಾಬಾ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಎಂದು ತಿಳಿದು ಬರುತ್ತೆ.
ಇದು ಪೊಲೀಸ್ ಎಫ್ಐಆರ್ ನಲ್ಲಿ ದಾಖಲು ಮಾಡಿರುವ ವಿಷಯ. ಆ ಸಮಯದಲ್ಲಿ ಶೂಟೌಟ್ ಬಗ್ಗೆ ತುಂಬಾ ಮಂದಿ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕಾರಣ ಸತ್ತು ಹೋದ ಆ 4 ಮಂದಿ ಸುಮಾರು 10ರಿಂದ 15 ವರ್ಷಗಳಿಂದ ಸಾಯಿಬಾಬಾ ಆಶ್ರಮದಲ್ಲಿಯೇ ಇದ್ದ ಭಕ್ತರಾಗಿದ್ದರು. ಅಂದು ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದ ಸುರೇಶ್ ಪ್ರಭು ಅವರ ಹೆಂಡತಿ ಈ ರೀತಿ ಹೇಳಿದ್ರು: ನನ್ನ ಗಂಡ ಬಾಂಬೆಗೆ ಸೇರಿದ ಒಬ್ಬ ಇಂಜಿನಿಯರ್. ಅವರು ಬಾಬಾ ಅವರ ಆಶೀರ್ವಾದವಿಲ್ಲದೆ, ಅವರು ನೀಡುವ ವಿಭೂತಿಯನ್ನ ತೆಗೆದುಕೊಳ್ಳದೆ ಯಾವುದೇ ಕೆಲಸವನ್ನ ಮಾಡುತ್ತಿರಲಿಲ್ಲ. ಕಳೆದ 13 ವರ್ಷಗಳಿಂದ ನಮ್ಮ ಮದುವೆ ಆದಾಗಿನಿಂದಲೂ ನಾವು ಪುಟ್ಟಪರ್ತಿಯಲ್ಲೇ ವಾಸವಾಗಿದ್ದೇವೆ ಮತ್ತು ನಮ್ಮ ಮಕ್ಕಳು ಕೂಡ ಇದೇ ಆಶ್ರಮದ ಶಾಲೆಯಲ್ಲಿ ಓದುತ್ತಿದ್ದಾರೆ. ದೇವರು ಎಂದು ಪೂಜಿಸುತ್ತಿದ್ದ ವ್ಯಕ್ತಿಯನ್ನೇ ನನ್ನ ಗಂಡ ಯಾಕೆ ಕೊಲೆ ಮಾಡುತ್ತಾರೆ? ಅವರು ಅಲ್ಲಿಗೆ ಹೋಗಲು ಕಾರಣ ಸತ್ಯ ಸಾಯಿಬಾಬಾ ಟ್ರಸ್ಟ್ ನಲ್ಲಿ ಕೆಲವರು ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಬಾಬಾ ಅವರಿಗೆ ತಿಳಿಸಲು ನನ್ನ ಗಂಡ ಅಲ್ಲಿಗೆ ಹೋಗಿದ್ದರು ಎಂದು ಹೇಳುತ್ತಾಳೆ. ಈ ಘಟನೆಯಲ್ಲಿ ಸಾವನ್ನಪ್ಪಿದ 2ನೇ ವ್ಯಕ್ತಿಯಾದ ಕೆ ಸುರೇಶ್ ಕಳೆದ 15 ವರ್ಷಗಳಿಂದ ಆಶ್ರಮದಲ್ಲಿಯೇ ಇದ್ದಾನೆ. ತನಗೆ ಕೆಲಸ ಸಿಗದ ಕಾರಣ ಅವನ ಸ್ನೇಹಿತನಾದ ಸುರೇಶ್ ಪ್ರಭುವೇ ಸೆಕ್ಯೂರಿಟಿ ಕೆಲಸವನ್ನ ಕೊಡಿಸಿದ್ದ. ಪ್ರತಿದಿನದಂತೆ ಆ ದಿನವೂ ಕೂಡ ಕೆಲಸ ಮುಗಿಸಿಕೊಂಡು ಮಲಗಿಕೊಳ್ಳಲು ಹೋಗುತ್ತಿದ್ದ ಎಂದು ಅವರ ಪೋಷಕರು ಹೇಳುತ್ತಾರೆ. ಇನ್ನು 3ನೇ ವ್ಯಕ್ತಿಯಾದ ಜಗನ್ನಾಥನಂ 22 ವರ್ಷಗಳ ಹಿಂದಿನಿಂದಲೂ ಬಾಬಾ ಅವರ ಭಕ್ತ. ಆಶ್ರಮಕ್ಕೆ ಬೇಕಾಗಿರುವ ಸ್ಟೇಷನರಿಯನ್ನ ಸಪ್ಲೈ ಮಾಡುತ್ತಿದ್ದ ಎಂದು ಅವರ ಅಣ್ಣ ಹೇಳುತ್ತಾರೆ. ಆದರೆ ಜಗನ್ನಾಥನಂ ಯಾರು ಎಂದು ತಿಳಿದಿದ್ರೂ ಕೂಡ ಆಶ್ರಮದ ಆಡಳಿತ ಮಂಡಳಿ ಬೆಂಗಳೂರಿನಲ್ಲಿದ್ದ ಜಗನ್ನಾಥಂ ಕುಟುಂಬಕ್ಕೆ ಅವರ ಸಾವಿನ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿರೋದಿಲ್ಲ. ದೇಹವನ್ನ ಕೂಡ ಅವರೇ ಹೂತು ಹಾಕ್ತಾರೆ. ಯಾಕೆ ಹೂತು ಹಾಕಿದ್ದೀರಿ ಎಂದು ಕೇಳಿದರೆ, ನೀನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಪುಟ್ಟಪರ್ತಿಯನ್ನ ಬಿಟ್ಟು ಹೋಗು, ಇಲ್ಲವಾದರೆ ಇಲ್ಲೇ ಇರುವ ಭಕ್ತರು ಕೋಪದಿಂದ ನಿಮ್ಮನ್ನ ಏನಾದರೂ ಮಾಡಬಹುದು ಎಂದು ಬೆದರಿಸಿ ಕಳಿಸಿದ್ರು ಎಂದು ಜಗನ್ನಾಥನಂ ಅವರ ಅಣ್ಣ ಮಾಧ್ಯಮ ಮುಂದೆ ಹೇಳಿಕೊಂಡಿದ್ದರು. ಇನ್ನು ಕೊನೆಯದಾಗಿ ಹತನಾದ ಕೆ ಸಾಯಿರಾಮ್ ಎಂಬ ಹುಡುಗ ಆಶ್ರಮದಲ್ಲಿಯೇ MCOM ಓದುತ್ತಿದ್ದ. ಆಶ್ರಮದಲ್ಲಿ ಯಾರು ಕಪ್ಪು ಬಟ್ಟೆಯನ್ನ ಧರಿಸಬಾರದು ಎಂಬ ನಿಯಮವಿತ್ತು. ಆದರೆ ಸಾಯಿರಾಮ್ ಹತನಾದ ಸಮಯದಲ್ಲಿ ಬ್ಲ್ಯಾಕ್ ಟೀ ಶರ್ಟ್ ಹಾಕಿಕೊಂಡಿದ್ದ. ಅಸಲಿಗೆ ಆಶ್ರಮದಲ್ಲಿ ಕಪ್ಪು ಬಟ್ಟೆಗಳಿಗೆ ಅನುಮತಿ ಇಲ್ಲದಿರುವಾಗ ತನ್ನ ಮಗ ಒಳಗಡೆ ಹೋಗಿದ್ದಾನೆ ಎಂದು ಹೇಳಲು ಸಾಕ್ಷಿ ಏನಿದೆ ಎಂದು ಪ್ರಶ್ನಿಸುತ್ತಾರೆ. ಈಗಾಗಲೇ ಇರುವ ಈ ಅನುಮಾನಗಳನ್ನ ಹೆಚ್ಚಿಸುವಂತೆ ಆ 4 ಜನರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಒಬ್ಬರ ಪೋಷಕರಿಗೂ ಕೂಡ ಕೊಡಲಿಲ್ಲ. ಇವೆಲ್ಲವನ್ನ ಗಮನದಲ್ಲಿ ಇರಿಸಿಕೊಂಡು ಸತ್ಯಸಾಯಿ ಟ್ರಸ್ಟ್ ನಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನ ಹೊರಗಡೆ ಹೋಗದಂತೆ ಇರಲು ಈ ಹತ್ಯೆಗಳನ್ನ ಮಾಡಿಸಿದ್ದಾರೆ ಎಂಬ ಅನುಮಾನಗಳು ಜನರ ಮನಸ್ಸಿನಲ್ಲಿ ಮೂಡುತ್ತೆ. ಇದೇ ವಿಷಯದ ಬಗ್ಗೆ ಆ ಸಮಯದ ಸ್ಟೇಟ್ ಪೊಲೀಸ್ ಇನ್ಚಾರ್ಜ್ ವಿಪಿನ್ ನಾಯರ್ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಮುಖ್ಯ ವಿಷಯದ ಬಗ್ಗೆ ಬರೋಣ. ವೀಕ್ಷಕರೇ, ಈ ಘಟನೆ ನಡೆದ 7 ವರ್ಷದ ನಂತರ ಅಂದರೆ 2011ರಲ್ಲಿ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ಬಾಬಾ ಅವರನ್ನ ಸತ್ಯಸಾಯಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗುತ್ತೆ. ಆದರೆ ಸುಮಾರು 1 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಏಪ್ರಿಲ್ 24ರಂದು ಸತ್ಯಸಾಯಿ ಬಾಬಾ ಅವರು ದೈವಾಧೀನರಾದರು ಎಂದು ಪ್ರಕಟಿಸುತ್ತಾರೆ. ಪ್ರಪಂಚದಾದ್ಯಂತ ಇರುವ ಅವರ ಭಕ್ತರು ಗುಂಪು ಗುಂಪಾಗಿ ಪುಟ್ಟಪರ್ತಿಗೆ ಬರಲು ಶುರು ಮಾಡ್ತಾರೆ. ಅಷ್ಟರಲ್ಲಿಯೇ ಒಂದು ಶಾಕಿಂಗ್ ವಿಷಯ ಹೊರಬರುತ್ತೆ. ಬಾಬಾ ಅವರು ಸಾವನ್ನಪ್ಪಿದ್ದು ಏಪ್ರಿಲ್ 24ರಂದು. ಆದರೆ ಅವರ ಪಾರ್ಥಿವ ಶರೀರವನ್ನ ಇರಿಸಲು ಬೇಕಿರುವ ಫ್ರೀಜರ್ ಬಾಕ್ಸ್ ಅನ್ನ ಏಪ್ರಿಲ್ 2ರಂದೇ ಆರ್ಡರ್ ಮಾಡಲಾಗಿತ್ತು. ಅಂದ್ರೆ ಸುಮಾರು 20 ದಿನಗಳ ಹಿಂದೆಯೇ ಈ ಫ್ರೀಜರ್ ಬಾಕ್ಸ್ ಅನ್ನ ಆರ್ಡರ್ ಮಾಡಿರುತ್ತಾರೆ ಎಂಬ ವಿಷಯ ಹೊರಬರುತ್ತದೆ. ಈ ವಿಷಯವನ್ನ ಖಚಿತಪಡಿಸಿದ್ದು ಬೇರ್ಯಾರೂ ಅಲ್ಲ, ಯಾರ ಹತ್ತಿರ ಫ್ರೀಜರ್ ಬಾಕ್ಸ್ ಅನ್ನ ಮಾಡಲು ಆರ್ಡರ್ ಮಾಡಿದ್ದಾರೋ ಅದೇ ಕುಮಾರನ್ ಕೋ ಇಂಟರ್ನ್ಯಾಷನಲ್ ಕಂಪನಿಯವರು ಈ ಸಂಗತಿಯನ್ನ ಖಚಿತಪಡಿಸುತ್ತಾರೆ. ಅಷ್ಟೇ ಅಲ್ಲದೆ ಆ ಬಾಕ್ಸಿನ ಬೆಲೆ 1,07,000 ರೂಪಾಯಿ ಎಂಬುದಾಗಿಯೂ ಅದರಲ್ಲಿ 57,000 ರೂಪಾಯಿ ಹಣವನ್ನ ಏಪ್ರಿಲ್ 4ರಂದೇ ಚೆಕ್ ಮೂಲಕ ಪಾವತಿಸಿದ್ದಾರೆ ಅಂತ ಹೇಳುತ್ತಾರೆ. ಅಸಲಿಗೆ ಈ ಬಾಕ್ಸ್ ಅನ್ನ ಆರ್ಡರ್ ಮಾಡಿದ್ದು ಸಾಯಿಬಾಬಾ ಅವರಿಗಾಗಿ ಎಂದು ಆ ಕಂಪನಿಯವರಿಗೂ ಕೂಡ ತಿಳಿದಿರಲಿಲ್ಲ. ಆದರೆ ಸಾಯಿಬಾಬಾ ಸಾವಿನ ಸಂಗತಿ ಟಿವಿಯಲ್ಲಿ ಲೈವ್ ಪ್ರದರ್ಶನವಾಗ್ತಾ ಇತ್ತು. ಬಾಕ್ಸ್ ತಯಾರಿಸಿದ ಕಂಪನಿಯ ಉದ್ಯೋಗಿಗಳು ಆ ಲೈವ್ ಕಾರ್ಯಕ್ರಮ ನೋಡುವಾಗ ಆ ಫ್ರೀಜರ್ ಬಾಕ್ಸ್ ನಮ್ಮ ಕಂಪನಿಯದ್ದೇ ಎಂದು, ಅದನ್ನ ನಾವೇ ತಯಾರು ಮಾಡಿದ್ದು ಎಂದು ಗುರುತು ಹಿಡಿಯುತ್ತಾರೆ. ಇದೇ ವಿಷಯವನ್ನ ಟ್ರಸ್ಟ್ಗೆ ಸಂಬಂಧಿಸಿದವರನ್ನ ಕೇಳಿದಾಗ ಫ್ರೀಜರ್ ಬಾಕ್ಸ್ ಅನ್ನ ನಾವು ಆರ್ಡರ್ ಮಾಡಿಲ್ಲ, ಅಸಲಿಗೆ ಇದನ್ನ ಯಾರು ಆರ್ಡರ್ ಮಾಡಿದ್ದಾರೆ ಎಂದು ನಮಗೆ ತಿಳಿದಿಲ್ಲ ಎಂದು ಹೇಳುತ್ತಾರೆ. ಹಾಗಾದ್ರೆ ಆ ಸಮಯದಲ್ಲಿ ಆ ಬಾಕ್ಸ್ ಅನ್ನ ಆರ್ಡರ್ ಮಾಡಿದ್ದು ಯಾರು, ಯಾಕೆ ಆರ್ಡರ್ ಮಾಡಿದ್ರು, ಬಾಬಾ ಅವರು ಸತ್ತು ಹೋಗುತ್ತಾರೆ ಎಂದು 20 ದಿನಗಳ ಮೊದಲೇ ಹೇಗೆ ತಿಳಿದಿತ್ತು? ಈ ಎಲ್ಲಾ ವಿಷಯಗಳು ಈಗಲೂ ಕೂಡ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ವೀಕ್ಷಕರೇ, ಇನ್ನು ನಾವು ಹೇಳುವುದು ಒಂದೇ, ಪ್ರಪಂಚದ ಭೂಪಟದಲ್ಲಿ ಇಲ್ಲದ ಗೊಲ್ಲಂಪಲ್ಲಿ ಎಂಬ ಊರನ್ನ ಪುಟ್ಟಪರ್ತಿಯನ್ನಾಗಿ ಮಾಡಿ 100 ಊರುಗಳಿಗೆ ನೀರಿನ ಬರ ನೀಗಿಸಿ ಬಡ ಜನರಿಗೆ ಉಚಿತವಾಗಿ ವೈದ್ಯಕೀಯ ಸಹಾಯ ಮಾಡಿರುವ
ಓದಿಕೊಳ್ಳುವ ಆರ್ಥಿಕ ಸ್ಥಿತಿ ಇಲ್ಲದ ಎಷ್ಟೋ ವಿದ್ಯಾರ್ಥಿಗಳಿಗೆ ಶಾಲೆ ಹಾಗೂ ಕಾಲೇಜಿನ ಮೂಲಕ ಈ ದಿನಕ್ಕೂ ವಿದ್ಯೆಯನ್ನ ಹಂಚುವ ರೀತಿ ಮಾಡಿರುವ ಸತ್ಯಸಾಯಿ ಬಾಬಾ ಅವರು ನಮ್ಮ ದೃಷ್ಟಿಯಲ್ಲಿ ದೇವರ ರೀತಿಯಲ್ಲಿ ಕಾಣ್ತಾರೆ. ಅವರ ಕೊನೆಯ ಉಸಿರಿರುವವರೆಗೂ ಒಂದೇ ಸಿದ್ಧಾಂತವನ್ನ ನಂಬಿದ್ದರು, ಒಂದೇ ಸಿದ್ಧಾಂತವನ್ನ ಪಾಲಿಸಿದ್ರು. ಅದೇ ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್. ಇದೇ ಸಿದ್ಧಾಂತವನ್ನ ನಂಬಿ ಕೊನೆಯವರೆಗೂ ಪಾಲಿಸಿದ್ರು. ಇದೇ ಸಿದ್ಧಾಂತವನ್ನ ಪ್ರತಿಯೊಬ್ಬರು ಪಾಲಿಸಿದ್ರೆ ಈ ಪ್ರಪಂಚದಲ್ಲಿ ಹಸಿವು, ಬಡತನ, ಮೋಸ, ಅನ್ಯಾಯ ಇದ್ಯಾವುದು ಕೂಡ ಇರೋದಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.